ಏನು ಬಾರಿ ಗಿರಿಜಿ ಒಳಗ್ ಬಾ, ಅಲ್ಲೇ ನಿಂತು ಕರಿತಲ್ಲ, ಒಳಗ್ ಬರ್ಬೇಕಿಲ್ಲ. ಒಳಗ್ ಬರೋದು ಪುರ್ಸತ್ತಿಲ್ ಬರಕ ನಂಗ ಹೊಳಿ ಹೊಲಗತ್ತಿದ ಈಗ ಬಟ್ಟೆ ಒಗಿಲಕ್ಕ. ಕೆಂಚಕ್ಕೆ ಕರ್ಕೊಂಡು ಹೋಗ್ಬೇಕಂತಂದ್ರ ಆಕಿ ಬರಲ್ಲ, ಆಕಿನ ಸೊಸಿನೇ ಎಲ್ಲ ಮಾಡ್ತಾಳ ಮನ್ಯಾಗ. ಅದಕ್ಕೆ ನೀರ ಬರ್ತೇನೋ ಅದಕ್ಕೆ ಕರ್ಲಕ್ ಬಂದಿದ್ದ. ನಾ ಎಲ್ಲ ಅಂದಿದ ಕೌದಿ ಅದು ಒಗ್ಯವ ಮತ್ತ ಹೋಗಮ್ ತಗೋ ಅಂತ ಹೇಳಿ ಅಂದಿದ. ಕರೆ ಇವತ್ತು ಆಗಲಿವ, ಈಗ ಕಂಡಬಿಟ್ಟು ಮೆಣಸಿಕೆ ಹೊರಗೆ ಒಣಕಿನಿ, ಅವು ಕುಟ್ಕೊಂಡು ಮಾಡ್ಕೊಂಡು ಬರ್ಬೇಕು, ಇವತ್ತು ಆಗಲ್ಲ. ಇದು ಒಂದು ಕೆಲಸ ಮಾಡಿದ್ರಿ, ಒಬ್ಬಕ್ಕೆ ಹೊಳಿಗೆ ಹಾಕೋತಿ ನೀ ಬಿ ಸುಮ್ಮನೆ ಇಲ್ಲೇ ನಮ್ಮ ಬಾಯಾಗ ನೀರು ತೊಗೊಂಡು ಬಟ್ಟಿ ಒಕ್ಕೋ ಥೋಡೆ ಅವ ನಡಿತಾವ, ನಮಗೇನು ಕೌದಿ ಅದೇನು ಒಗೆಲ್ಲ ಹೊಳಿಗೆ ಹೋಗಿ ಒಕ್ಕೊಂಡು ಬರ್ಲಿಕ್ಕೆ ಆಯ್ತದ. ಈಗ ದಿನದ ಬಟ್ಟೆ ಒಗಿಲಿಕ್ಕೆ ಅವನು ನಮ್ಮ ಬಾಯಾಗ ಮತ್ತೆ ಆಡ ದೂರ ಹಾಕೋತಿ, ನಾವೇ ಅವೇ ನೀರು ತೊಗೊಂಡು ಒಗ್ದಿನಿವ. ಹಾಗೆ ನೀರು ಕಮ್ಮವ ಅಂದ್ರೇನು ಪೂರ ಕಮ್ಮಿಲ್ಲ, ದಿನದ ಪುರ್ತಕ್ಕೆ ಒಗಿಲಾಕ ಪುರ್ತಕ್ಕೆ ಸಾಕತ್ತವ ಬಾಯಾಗ ನೀರು ಅವ ನೋಡು, ತಗೋ ಹೋಗಿ ಮತ್ತೆ ಹಾಕೋತ ಬಕ್ಕಿ ಹೊಳಿಗೆ. ಆಯ್ತು ತಗೋ, ಮತ್ತೆ ಹಂಗೆ ಮಾಡ್ತೀನಿ. ಮತ್ತೊಬ್ಬಕ್ಕೆಲ್ಲಿ ಹೋಲಿ ದಿನದ ಬಟ್ಟಿ ಇಲ್ಲೇ ನಿಮ್ಮ ಬಾಯಿನ ನೀರಾಗ ಹಾಕೊಂಡು ಹೋಗ್ತೀನಂತ. ಮತ್ತೆ ನಾಳೆಗೆ ಹೋಗಮಂದ್ರ ಕೌದಿ ಹಾಕೊಂಡು ಬರ್ಲಿಕ್ಕೆ ಹೊಳಿಗೆ. ಆಯ್ತು ತಗೋ, ನಾಳೆಗೆ ಹೋಗಮಂದ್ರ. ಇವತ್ತು ಅದೇ ಮೆಣಸಿಕೆ ನೋಡಿಗ ಕಂಡಪಟ್ಟಿ ಮೆಣಸಿಕೆ ಹಾಕಿನಿ, ಅವೆಲ್ಲ ಕಡಿಬೇಕು ಮಾಡಬೇಕು ಕುಟ್ಕೊಂಡು ಬರಬೇಕು, ಅದಕ್ಕೆ ಆಗಲ್ಲವ. ಅದಕ್ಕೆ ತೊಂಬ ಇಲ್ಲೇ ತೊಂಬ, ನೀ ಬಾಯಿಗಂತೂ ನೀರು ತೊಗೊಂಡು ಬಟ್ಟೆದು ಹಾಕೋ, ನಾ ಬಿ ಮೆಣಸಿಕೆ ಅದು ಕಡ್ಕೋದು ಕೊಡ್ತೀನಿ, ಟೈಮ್ ಬಿ ಹೋಯ್ತದ. ಹೋಗಿರ್ಸಿ ತೊಂಬ. ಆಯ್ತು ತಗೋ ಪರಕ್ಕ, ಬಟ್ಟೆ ತೊಗೊಂಡು ನಾ ಬರ್ತೀನಿ ಅಂತ ತಗೋ. ಹೋಗಿ ಬರ್ತೀನಿ ಅಂದ್ರೆ ನೀ ಜಲ್ದಿ ಕೆಲಸ ಮುಗಿಸ್ಕೊ ಮನೆಯಂದು, ಇಲ್ಲಿ ಮೆಣಸಿಕೆ ಕಡ್ಕೋದು ಕೂಡಾಟಿ ನಾ ಮತ್ತೆ ಬಟ್ಟೆ ಒಗಿತೀನಂತ. ಹೋಗಿ ಬರ್ತೀನ ತೊಗೊಂಡು. ಆಯ್ತೇನು ಪರಕ್ಕ ಎಲ್ಲ ಕೆಲಸ? ನೋಡೇ ಸುಧಾ, ಇನ್ನೊಂದು ಜರ ಅದ ಆಯ್ತು ಕೆಲಸ ಅಲ್ಲಕ್ಕೇನು, ಜರ ಮೆಣಸಿಗೆ ಅದು ಕಡೆ ಹೂವ ಇವತ್ತ, ಅದಕ್ಕೆ ಎಲ್ಲ ಕೆಲಸ ಜಲ್ದಿ ಮುಗಿಸ್ಕೊಂಡು ನೋಡಿ. ನಿಂದ ಆಯ್ತೇನು? ಪುಣೆ ಪರಕ ಎಲ್ಲ ಕೆಲಸ ಆಗ್ಯದ. ನಮ್ಮ ಅತ್ತಿಗೆ ಊಟಕ್ಕೆ ಏನು ಹೋಗಲ್ಲೋಗ್ಯದಂತವ, ಅದಕ್ಕೆ ಬಿಸಿ ರೊಟ್ಟಿ ಮಾಡೀನಿ, ಜರ ಬೆಳ್ಳುಳ್ಳಿ ಖಾರ ಕುಟ್ಕೊಡು ಅಂತ ಅನ್ನತಾಳ. ಒಂದು 4 ಮೆಣಸಿಗೆ ಕೆಳಗೆ ಬಂದಿನಿ, ಕೊಡೆ ಪರಕ ಒಂದು 4 ಮೆಣಸಿಗೆ ಇದ್ರ ಅವನೇ ಸುಧಾ. ಈಗ ಇಲ್ಲೇ ಹೊರಗೆ ಹಾಕಿ ನೋಡಿ, ಹಸಿ ಮೆಣಸಿಕೆನು ಹಾಕಿನಿ, ಯಾಕೋ ಜರ ಹಸಿ ಹಿಡ್ದಂಗೆ ಹಾಕಿವು, ಅದಕ್ಕೆ ಅವು ಬಿ ಜರ ಹೊರಗೆ ಹಾಕಿನಿ. ಬಾಯ್ಕ ಒಳಗೆ ಬಾ, ತೊಗೊಂಡು ಹೋಗಟ್ಟೆ ಬಾ, ನಿಂಗೆ ಎಷ್ಟು ಬೇಕಷ್ಟು ತೊಗೊಂಡು ಹೋಗಿ ಇಲ್ಲೇ ಹಾಕಿನು. ಐ ಪರಕ ಮತ್ತೆಲ್ಲಿ ಒಳಗೆ ಬರ್ಕೋದು ಕೂಡ್ಲವ, ತಡ ಆಗದ. ಈಗ ಮೊದಲೇ ನಾವೆಲ್ಲರೂ ಉಂಡು ಕೂತಿದ್ದಾಕಿ ಒಬ್ಬಕಳ, ನೀನೇ ತೊಗೊಂಡು ಬಾ, ಒಂದು 4 ತೊಗೊಂಬ ಸಾಕಾಕಿ ಒಬ್ಬಕ್ಕಿಗೆ, ನಮಗೇನಿಲ್ವ ನಮ್ದು ಊಟ ಆಗದೆಲ್ಲ ಆಗ್ಯದ. ನಿನ್ನೆ ತೊಗೊಂಬ ಮತ್ತೆ ಒಳಗೆ ಬರ್ಲಿ. ನಿಂದ್ರ ಮತ್ತೆ ನಾನೇ ತೊಗೊಂಡ್ಬರ್ತೀನಿ, ನೀರು ಒಳಗಿಂದ ತೊಗೊಂಡು ಬಂದು ಕೊಡ್ತೀನಿ. ಬೇರೆ ಅವು ಜರ ಚಂದವ, ಇವು ಜರ ಯಾಕೋ ಹಸಿ ಹಿಡ್ದಂಗೆ ಆಗಿವು, ಇನ್ನು ಹಸಿನೇ ಬಿಡು ಬೀಸ್ಲಿಕ್ಕೆ ಹಾಕಿನಿ. ಈಗ ನಾನೇ ಒಳಗೆ ಹೋಗಿ ತೊಗೊಂಡು ಬರ್ತೀನಿ, ನಿಂದ್ರ ಜರ ತಗೋಸುದ. ಈಗ ಇವು ಚಲೋ ಅವ ನೋಡಿ, ಇವೇನು ಹಸಿ ಹಿಡ್ದಿಲ್ಲ ಏನಿಲ್ಲ, ಚಂದವ. ಒಯ್ದು ಮಾಡ್ಕೊಡು ಪಾಪ, ಅವ್ರು ಬಿ ವಯಸ್ಸಾದಂಗೆ ಅದಂಗೆ ಜೀವ, ಮತ್ತೆ ಏನಾರ ಹಂಗೆ ತಿನ್ಬೇಕು ಮಾಡ್ಬೇಕಂತ ಅನಿಸ್ತದ. ಏನು ಮಾಡ್ತಿ ಮಾಡ್ಕೊಡು ಪಾಪ. ಈಗ ವೈ ಪರಕ ಹಂಗೆ ಮಾಡ್ತೀನಿ, ಬೆಳ್ಳುಳ್ಳಿ ಉಪ್ಪ ಜೀರಿಗೆ ಅದು ಹಾಕಿ ಚಂದ ಕುಟ್ಕೊಡ್ತೀನಿ. ಐದು ಬಿಸಿ ರೊಟ್ಟಿ ಇಟ್ಟು ಮಾಡೀನಿ ಉಣ್ತಾರ. ಇದು ಮೆಣಸಿಕಾಯಿ ಬಕ್ಕೊಳತ್ತ ಒಬ್ಬ ಕೆಲ್ ಕಡ್ಕೊತ್ ಕೊಡ್ತೀವಿ. ನಾ ಕೆಲಸ ಮುಗಿಸ್ಕೊಂಡು ಬರ್ತೀನಿ ತಗೋ, ಮಧ್ಯಾಹ್ನ ಹಂಗೆ ಎಲ್ಲ ಕೆಲಸನೂ ಆಗ್ಯದ. ಅದಕ್ಕೆ ನಮ್ಮ ಅತ್ತಿದ ಊಟ ಆಗೋದು ಬರ್ತೀನಿ ತಗೋ, ನಾ ಇಬ್ರು ಕೂಡ ಕಡೆ ಅಂತ ಹಂಗೆ ಒಟ್ಟು ಗಿರಿಜಕ್ಕ ಕೆಂಚಕ್ಕ ಅದು ಬಂದರು ಅಂತಂದ್ರೆ ಜಲ್ದಿ ಆಗೇ ಹೋಯ್ತಾ. ಒಬ್ಬ ಕೆಲ್ ಕಡ್ಕೊತ್ ಕೊಡ್ತಿ ಮಾಡಮ್ ತಗೋ, ಎಲ್ಲರೂ ಸೇರ್ ಮಾಡ್ರೆ ಜಲ್ದಿ ಆಯ್ತದ. ಆಯ್ತು ತಗೋ, ನಾ ಬರ್ತೀನಿ ಅಂತ ಅದಕ್ಕೆ ಮಾಡ್ಕೊಟ್ಟು ನಮ್ಮ ಅತ್ತಿ. ನೇಸದ ನಿಮ್ಮ ಅತ್ತಿಗೆ ಒಟ್ಟು ಊಟಕ್ಕೆ ಅದೆಲ್ಲ ಕೊಟ್ಟು ವರಸರ ಮಾಡಿ ಬಾ ಈ ಕಡೆ ಬಾ. ನನಗೂ ಮನಸ್ಸು ಬರಲ್ಲವ ಕಡೆ ಸುಮಾರು ಕುಂತಿ, ಜರ ಜೊತೆ ಇದ್ರೆ ಟೈಮ್ ಹೋಗಿದ್ ಖುನಾಗಲ್ಲ ನೋಡು. ಬಾ ಈಗ ಮತ್ತೆ ಒಟ್ಟು ಕೆಂಚಕ್ಕದು ಬರ್ತಾಳೆ. ಆಯ್ತು ನಮ್ಮ ಗಿರಿಜಿ ಬಿ ಬರ್ತಾಳೆ, ಬಟ್ಟೆ ತರ್ಲಕ್ಕೆ ಹೋಗ್ಯಾಳಕಿ ಹೇಳಿನಿ. ಇಲ್ಲೇ ನಮ್ಮ ಬಾಯಿ ನೀರು ತೊಗೊಂಡು ಹೋಗಿ ಸುಮ್ಮನೆ ಹೊಳಿ ಒಬ್ಬಕ್ಕೆ ಅದಕ್ಕೆ ಹೋತಿ ಅಂತ ಹೇಳಿ ಅದಕ್ಕೆ ಆಕಿನೂ ಬರ್ತಾಳೆ. ಗೆಳತಿಯರ್ ಸೇರಿದೆವು ಅಂತಂದ್ರೆ ಹಂಗೆ ಟೈಮ್ ಹೋಗಿದ್ ಗೊತ್ತಾಗಲ್ವ, ಮನಸ್ಸನ್ನು ಬರ್ತದ, ಕೆಲಸ ಮಾಡಿದ್ನು ಕಾಣ ಬರಲ್ಲ. ಬಾ ಮತ್ತೆ ಜಲ್ದಿ ಊಟಕ್ಕದು ಕೊಟ್ಟು ಬಾ, ನಾ ಬಿ ಒಟ್ಟು ಮನೆಯಿಂದೆಲ್ಲ ಮುಗಿಸ್ಕೊತೀನಿ ಅಂತ ಏನು. ಆಯ್ತು ತಗೋ ಪರಕ, ಮತ್ತೆ ನಾವು ಜಲ್ದಿ ಊಟಕ್ಕದು ಕೊಟ್ಟು ಬರ್ತೀನಿ ಅಂತ ಹೋಗ್ಲಿ ಅಂದ್ರೆ. ಆಯ್ತು ತಗೋ ಹೋಗ್ಸುದ, ಹೋಗಿ ಜಲ್ದಿ ಬಾ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಹಳ್ಳಿ ಸೈಡ್ ಹೆಂಗೆ ಇರ್ತೇವೆ ನೆರೆ ಹೊರೆಯರು ಅಂತಂದ್ರೆ ಅಕ್ಕ ತಂಗಿರ್ಗತ್ಲೆ ಇರ್ತೇವ್ರಿ. ನಂಬಲ್ಲಿ ಇದ್ದಿಲ್ಲ ಅಂತಂದ್ರೆ ಅವ್ರ ಬಲ್ಲಿಂದು, ಅವ್ರ ಬಲ್ಲಿ ಇದ್ದಿಲ್ಲ ಅಂದ್ರೆ ನಂಬಲ್ಲಿಂದು ಹಿಂಗೆ ತಗೋತಿರ್ತೇವ್ರಿ. ತಗೊಡೋದು ತೊಂಬತ್ತು ಮಾಡ್ತಿರ್ತೇವೆ. ಆಯ್ತು ಈಗ ಮೆಣಸಿಕೆ ಕಡಿಲಿಕ್ಕೆ ಎಲ್ಲ ಗೆಳತಿಯರು ಸೇರಿ ಮೆಣಸಿಕೆ ಕಡಿಯೋದು, ಖಾರ ಕುಟ್ಟಿಸ್ಕೊಂಡು ಬರೋದು, ಬೀಸ್ಲಾಕ್ ಹೋಗೋದು ಎಲ್ಲನೂ ನಾವು ಜೊತೆನೇ ಇದ್ಕೊಂಡು ಮಾಡ್ತಿರ್ತೇವ್ರಿ. ಹಿಂಗಾದ್ರೆ ಏನಾಗ್ತದ್ರಿ, ಜೀವನ ಒಂಥರ ಚಲೋ ನಡೀತಿರ್ತದ್ರಿ. ಕಷ್ಟಗಳು ಎಷ್ಟೇ ಇದ್ರೂ ಮನುಷ್ಯ ಹಿಂಗೆಲ್ಲ ಗೆಳತಿಯರ ಸಂಗಟ ಇರೋದ್ರಲಿಂತ ಎಷ್ಟೋ ಕಷ್ಟಗಳು ನಾವು ಮರೆತು ಬದುಕ್ತಿರ್ತೇವ್ರಿ. ಒಂಥರ ಹಳ್ಳಿ ಜೀವನ ಭಾಳ ಖುಷಿ ಕೊಡ್ತದ್ರಿ ಬದುಕ್ಲಿಕ್ಕೆ. ನನಗಂತೂ ಹಳ್ಳಿ ಜೀವನ ಭಾಳ ಇಷ್ಟ ರೀ. ನಿಮ್ಗೆ ಯಾವ ಜೀವನ ಇಷ್ಟ ಅಂದ್ರೆ, ಯಾವ ಲೈಫ್ ಸ್ಟೈಲ್ ಇಷ್ಟ ಅಂತೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ಇನ್ನು ನಾಳೆಗೆ ಎಲ್ಲರೂ ಗೆಳತಿಯರು ಸೇರ್ಕೊಂಡು ಮೆಣಸಿಕೆ ಅದು ಕಡಿದು ಬಿಟ್ಟು ನಾಳೆಗೆ ಹ್ಯಾಂಗೆ ನಾವು ಟೈಮ್ ಹೋಗಿಸ್ತೇವೆ ಅನ್ನೋದು ವಿಡಿಯೋ ಬರ್ತದ್ರಿ. ಇದು ವಿಡಿಯೋ ಮತ್ತೆ ಕಂಟಿನ್ಯೂ ಆಗ್ತದ್ರಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ ನಮ್ಮ ಕೆಂಚಕನ್ ಚಾನಲ್ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊತೀನಿ ರೀ. ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.